ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ನೀಡಲು ಆಗ್ರಹ. ಮಹಾಲಿಂಗಪುರ ಮುಸ್ಲಿಂ ಸಮುದಾಯದ ಜನಪ್ರಿಯ ನಾಯಕ ಹಾಗೂ ಶಾಸಕರಾದ ಶ್ರೀ ಬಿ. ಝಡ್. ಜಮೀರ್ ಅಹಮದ್ ಖಾನ್ ಅವರಿಗೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಬೇಕು ಎಂದು ಒತ್ತಾಯಿಸಿ ಮಹಾಲಿಂಗಪುರದ ಮೊಹಮ್ಮದಿಯಾ ಅಂಜುಮನೆ ಇಸ್ಲಾಂ ಕಮಿಟಿ ವತಿಯಿಂದ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಿಗೆ ಮನವಿ ಸಲ್ಲಿಸಲಾಗಿದೆ. ಹಿಂದಿನ ಸರ್ಕಾರದಲ್ಲಿ ಸಚಿವರಾಗಿ ಜಮೀರ್ ಅಹಮದ್ ಖಾನ್ ಅವರು ಉತ್ತಮ ಕಾರ್ಯಗಳನ್ನು ಮಾಡಿದ್ದಾರೆ. ಅವರ ಸೇವೆಯನ್ನು ಪರಿಗಣಿಸಿ ಮಂತ್ರಿ ಡಿ. ಕೆ. ಶಿವಕುಮಾರ್ ನೇತೃತ್ವದ ಸಂಪುಟದಲ್ಲಿ ಸಚಿವ ಸ್ಥಾನ ನೀಡಬೇಕು ಎಂದು ಮನವಿಯಲ್ಲಿ ಆಗ್ರಹಿಸಲಾಗಿದೆ. ಮುಂದಿನ ಸಂಪುಟ ವಿಸ್ತರಣೆಯಲ್ಲಿ ಅವರಿಗೆ ಸಂಪುಟ ದರ್ಜೆಯ ಸಚಿವ ಸ್ಥಾನ ನೀಡುವಂತೆ ಮನವಿ ಮಾಡಲಾಗಿದ್ದು, ಕಾಂಗ್ರೆಸ್ ಪಕ್ಷದೊಂದಿಗೆ ಮುಸ್ಲಿಂ ಸಮುದಾಯ ಸದಾ ಬೆಂಬಲವಾಗಿ ನಿಂತಿದೆ ಎಂದು ಕಮಿಟಿ ತಿಳಿಸಿದೆ. ಈ ವೇಳೆ ಮೊಹಮ್ಮದಿಯಾ ಅಂಜುಮನೆ ಇಸ್ಲಾಂ ಕಮಿಟಿ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಊರಿನ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ವರದಿ ಮುಜಮೀಲಾ ಜರ್ಮನ್. ನಮಸ್ಕರಿಸುತ್ತಾ ಇಲ್ಲಿ ಬಂದಂತ ಎಲ್ಲ ಊರಿನ ಹಿರಿಯರು, ಅಲ್ಪಸಂಖ್ಯಾತರಿರ್ಬೋದು ಮತ್ತು ಹಿಂದೂ ಸಮಾಜದವರಿರ್ಬೋದು, ಎಲ್ಲ ಸಮಾಜದವರು ಕೂಡಿ ಬಹುಶಃ ಜಮೀರ್ ಅಹಮದ್ ಸಾಹೇಬ್ರಿಗೆ DCM ಕೊಡೋಣ ಅಂತ ಎಲ್ಲರದು ಆಗ್ರಹ ಐತಿ. ಯಾಕಂತಂದ್ರೆ ನೀವೇನಾದ್ರು ತಿಳ್ಕೊಂಡಿರ್ಬೋದು, ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ, ಎಲ್ಲಾ ಸಮಾಜದ ಲೀಡರ್ ಯಾರು ಇದ್ರೆ ಅದು ಜಮೀರ್ ಅಹಮದ್ ಸಾಹೇಬ್. ಯಾಕೆ ಹೇಳ್ತೇನೆಂದ್ರೆ, ನಾನು ಆಫೀಸ್ಗೆ ಹೋಗಿರ್ತೇನೋ, ಹೋದಾಗ ಮುಸ್ಲಿಂ ಸಮಾಜದವ್ರಿಗಿಂತ ಫಸ್ಟ್ ಸಿದ್ದು ಬೈ ಒಳಗೆ ಇರ್ತಾನೆ. ಯಾಕಂದ್ರೆ ಅಷ್ಟ ನನ್ನ ಪ್ರೀತಿಯಿಂದ ಬರ್ಮಾಡ್ಕೋತಾನೆ. ಯಾಕಂದ್ರೆ ಅವ್ರಿಗೆ ಮನವಿ ಕೊಡ್ತಾರಂದ್ರೆ ನನಗೊಂದು ಹೆಮ್ಮೆ. ಯಾಕಂದ್ರೆ ಅವ್ರ DCM ಸ್ಥಾನ ಸಿಗ್ಬೇಕಂತೇಳಿ ನಿಮ್ಗಿಂತ ಮೊದಲು ಹೆಚ್ಚೈತಿ. ಯಾಕಂದ್ರೆ ಈಗಾಗಲೇ ನಂಜನಮಠ ಜಿಲ್ಲಾ ಅಧ್ಯಕ್ಷರಿಗೆ ಮನವಿ ಕೊಟ್ಟರಿ. ಆಮೇಲೆ DK ಶಿವಕುಮಾರ್ ಸಾರಿ ಕರ್ಕೊಂಡು ಹೋಗಿ, ನೀವ್ ಯಾರಾದ್ರೂ ಬಂದ್ರೆ, ಹಿರಿಯರು ಬಂದ್ರೆ, ನನ್ನ ಜೊತೆ ಬಂದ್ರೆ ನಾನ್ ಕರ್ಕೊಂಡು ಹೋಗಿ ಕೊಡುವಂತ ಕೆಲಸ ನಾ ಮಾಡ್ತೀನಿ. ವೈಯಕ್ತಿಕವಾಗಿ ಹೇಳ್ಬೇಕಂದ್ರೆ ಜಮೀರ್ ಅಹಮದ್ ಸಾಹೇಬರು ನಮ್ಮ ಕಾಂಗ್ರೆಸ್ ಪಾರ್ಟಿಗೆ ಬಹಳ ಅವಶ್ಯಕತೆ ಇದ್ದಾರೆ. ಅವ್ರಿಗೆ DCM ಸ್ಥಾನ ಕೊಡ್ಬೇಕಂತೇಳಿ ನೀವೆಷ್ಟು ಆಗ್ರಹ ಮಾಡ್ತಿರೋ, ನಾವು ಅಷ್ಟೇ ಅವ್ರ DCM ಸ್ಥಾನ ಕೊಡ್ಬೇಕಂತೇಳಿ ನಾವು ಆಗ್ರಹ ಮಾಡ್ತೀವಿ. ಯಾಕಂದ್ರೆ ದಯವಿಟ್ಟು ನಾವೆಲ್ಲರೂ ಒಕ್ಕಟ್ಟಾಗಿರೋಣ. ಯಾಕಂತಂದ್ರೆ ಅವರು ಮುಸ್ಲಿಂ ಸಮಾಜದ ಲೀಡರ್ ಅಲ್ಲ ಅನ್ನೋದು ಆಗಳಿಂದ ಹೇಳಿಕ್ಕೆ ಯಾಕೆ ಬಯಸೇನೆ ಅಂದ್ರೆ, ಅವರು ಎಲ್ಲರ ಜೊತೆ ಬಹಳ ಅಭಿಮಾನ ಪ್ರೀತಿಯಿಂದ ಇರ್ತಾರೆ. ನೀವು ನೋಡಿರ್ಬಹುದು, ಒಂದ ತೇರದಾಳ ಮತಕ್ಷೇತ್ರಕ್ಕೆ ಒಂದ ಶಾಲೆ ಸ್ಯಾಂಕ್ಷನ್ ಆದಾಗ ತೇರದಾಳದಲ್ಲಿ ಅವ್ರಿಗೆಲ್ಲ ಕಟೌಟ್ ಕಟ್ಟಿ ಎಲ್ಲ ಬರಕ್ಕೆ ವ್ಯವಸ್ಥೆ ಮಾಡಿದ್ವು. ಅವಾಗ ಏನೋ ಅವ್ರ ಹೆಲ್ತ್ ಅಪ್ಸೆಟ್ ಆಗಿ ಸಮಸ್ಯೆ ಆದಾಗ ಆ ಸಾಲಿಗೆ ನನ್ ಕೈಯಾಗ 5 ಲಕ್ಷ ರೂಪಾಯಿ ಕೊಟ್ಟ ಸರ್. 5 ಲಕ್ಷ ರೂಪಾಯಿ ಕೊಟ್ಟ ಇವತ್ತಿಗೂ ಆ ಸಾಲಿ ಬಸ್ಸಿನ ಮೇಲೆ ಬೋರ್ಡ್ಗೆ ಅವನ್ ಫೋಟೋ ಹಾಕ್ಸಿದ್ವಿ. ಯಾಕಂತಂದ್ರ ಅಷ್ಟ ಅಭಿಮಾನ. ನಾವು ಹೋದ್ರ ನೀವ್ ಯಾರು ಬಂದಿಲ್ಲ, ನಾ ಹೋಗಿಲ್ಲ. ನಾ ಎಲ್ಲಂದೆ ನನ್ನ ಕಡೆಯಿಂದ ನಿಮ್ ಸಾಲಿಗೆ ಹಿಂಗ್ ಮಾಡಪ್ಪ ಅಂತೇಳಿ ನನಗೆ ಹೇಳಿ ಕಳಿಸಿದ್ರು. ನನಗೆ ಬಹಳ ಹೆಮ್ಮೆ ಐತಿ. ಅದಕ್ಕೆ ದಯವಿಟ್ಟು ನಾವೆಲ್ಲರೂ ಶಾಂತ ರೀತಿಯಿಂದ ಹೋರಾಟ ಮಾಡೋಣ. ಯಾವತ್ತೂ ಕಾಂಗ್ರೆಸ್ ಪಕ್ಷ ನಿಮ್ ಕೈ ಬಿಡಂಗಿಲ್ಲ, ಯಾವತ್ತೂ ನಿಮ್ ಜೊತೆ ಇರತೈತೆ ಪಕ್ಷ. ಯಾವತ್ತೂ ಮೊದಲು ಬಿಟ್ಟಿಲ್ಲ, ಇನ್ನೂ ಬಿಡಂಗಿಲ್ಲ. ಜಮೀರ್ ಅಹಮದ್ ಸಾಹೇಬ್ರಿಗೆ ನಾವು ಮನವಿ ಮಾಡ್ಕೋತೀವಿ, ಏನ ಅವ್ರಿಗೆ DCM ಸ್ಥಾನ ಕೊಡ್ಬೇಕಂತೇಳಿ ನಾವು ಮೇಲಿನವ್ರ ಕಡೆ ಮನವಿ ಮಾಡ್ಕೋತೀವಿ. ನಾನ್ ನಿಮ್ ಜೊತೆ ಇರ್ತೀನಿ, ಯಾವತ್ತೂ ನಿಮ್ ಸಮಾಜ ಜೊತೆ ನಾನು ಚಿರಋಣಿಯಾಗಿ ಇರ್ತೀನಿ ಅನ್ನೋ ಮಾತು ಹೇಳಿ ಇಷ್ಟಕ್ಕೆ ಈ ಹೋರಾಟವನ್ನು ಮುಗಿಸೋಣ ಅಂತ ಹೇಳಿ ಜೈ ಕರ್ನಾಟಕ. ವೋಟಿಂಗ್ ಕೆಪಾಸಿಟಿ ಐತಿ, ಅದಕ್ಕೆಲ್ಲ ಹೇಗೆ ಮುಂದಿನ ಬಡದಕ್ಕೆ ಇದನ್ನ ಪೆಟ್ಟ ತಿಳ್ಬೇಡ್ರಿ. ಪೆಟ್ಟ ತಿಂದ್ರೆ ಯಾರಿಂದ ತಿಂದಾರಿಪ್ಪ ಅಂದ್ರೆ ಈ ಮುಸ್ಲಿಂ ಸಮಾಜದಿಂದ ನೀವು ಪೆಡ್ತಿದ್ದೀರಿ, ಕೊಟ್ಟ ಕಾರ್ಯ ಸಮಾಜದಿಂದ ಪೆಟ್ಟಂಗಿಲ್ಲ. ನಾವು ಒಂದು ಒಕ್ಕಟ್ಟಾಗಿ ಕೊಡಂತ ಬಂದ್ರೆ ಅದು ನನಗೆ ಜೊತೆ ಬಿಡಂಗಿಲ್ಲ. ದಯಮಾಡಿ ಎಲ್ಲಾ ಸಮಾಜದವರು ಇಲ್ಲಿ ಬಂದಿದ್ದಾರೆ. ನಮ್ಮ ಕರ್ನಾಟಕದಾಗ ಮುಸ್ಲಿಂ ಸಮಾಜದವ್ರು ಕಡಿಮೆ ಆದ್ರೆ 4 ಮಂದಿಯಿಂದ 5 ಮಂದಿಗೆ ಅವರು ಸಚಿವ ಸ್ಥಾನ ಕೊಡ್ಬೇಕು. ಯಾಕೆ ಕೊಡ್ಬೇಕಪ್ಪ ಅಂದ್ರೆ, ಪ್ರತಿಭಟನೆಯ ರ್ಯಾಲಿ ಉದ್ದೇಶ ಅಂತ ಅಂದ್ರೆ, ನಾವು ಇವತ್ತಿನ ದಿವಸ ಈ ರ್ಯಾಲಿಗೆ ಪೂರ್ವಕವಾಗಿ ನಾವು ಇವತ್ತು ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಧ್ಯಕ್ಷರಾದಂಥ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆಜಿ ಹಾಗೂ ರಾಹುಲ್ ಗಾಂಧೀಜಿ ಹಾಗೂ ಪ್ರಿಯಾಂಕಾ ಗಾಂಧೀಜಿ ಹಾಗೂ ಸೋನಿಯಾ ಗಾಂಧೀಜಿ ಹಾಗೂ ಕರ್ನಾಟಕ ಸರ್ಕಾರದ ಒಬ್ಬ ಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ DK ಶಿವಕುಮಾರ್ ಜಿ ಮುಖ್ಯಮಂತ್ರಿ ಹಾಗೂ ಇನ್ನಿತರ ಜಿ ಪರಮೇಶ್ವರ್ಜಿ ಅವರನ್ನು ಎಲ್ಲರನ್ನೂ ನಾವು ಇವತ್ತು ಈ ಪ್ರತಿಭಟನೆಯ ಉದ್ದೇಶ ಏನಂದರೆ, ಕರ್ನಾಟಕ ಸರ್ಕಾರದಲ್ಲಿ ಇವತ್ತಿನವರೆಗೂ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಬ್ಬ ಸಚಿವ ಸ್ಥಾನ ಅಂತ ಹೇಳಿದ ಕರ್ನಾಟಕ ರಾಜ್ಯದಲ್ಲಿ ಪ್ರತಿಯೊಂದು ಸಮಾಜದವರ ಮನಸ್ಸನ್ನು ಗೆಲ್ಲಿ ಒಬ್ಬ
ಪ್ರಭಾವಿ ನಾಯಕರಾದಂಥ ಸನ್ಮಾನ್ಯ ಶ್ರೀ ಬಿ ಝಡ್ ಜಮೀರ್ ಅಹಮದ್ ಖಾನ್ ಇವರನ್ನು ಈಗಾಗಲೇ 13 ಜನ ಮಂತ್ರಿಮಂಡಲದಲ್ಲಿ ಸಚಿವ ಸ್ಥಾನವನ್ನು ಸ್ವೀಕಾರ ಮಾಡಿದರು. ಡಿ.ಕೆ. ಶಿವಕುಮಾರ್ ಅವರ ಮಂತ್ರಿಮಂಡಲದಲ್ಲಿ 13 ಜನ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿ ಆ 13 ಜನರಲ್ಲಿ ಪ್ರತಿಯೊಬ್ಬ ಸಮುದಾಯದವರು 2 ಜನ 3 ಜನ ಇದ್ದಾರೆ. ಒಂದು ಸಮುದಾಯಕ್ಕೆ ಮುಸ್ಲಿಂ ಸಮಾಜಕ್ಕೆ ಅನ್ಯಾಯ ಆಗಿತ್ತು ಅಂತೇಳಿ ಒಂದು ರ್ಯಾಲಿ ಹಮ್ಮಿಕೊಂಡಿದ್ದೀವಿ. ಅದಕ್ಕಾಗಿ ಕರ್ನಾಟಕ ಸರ್ಕಾರದಲ್ಲಿ ಮುಸ್ಲಿಂ ಸಮಾಜಕ್ಕೆ ತುಳಿಯುವ ಪ್ರಯತ್ನ ಮಾಡ್ತಿದ್ದಾರೆ. ನಮಗೆ ಭಾಳ ದೊಡ್ಡ ಅನ್ಯಾಯ ಆಗಿದೆ. ಅದಕ್ಕಾಗಿ ಕಾಂಗ್ರೆಸ್ ಸರ್ಕಾರಕ್ಕೆ ಏನೋ ಒಂದು ಶಕ್ತಿ ಇದ್ದರೆ ಅದು ಮುಸ್ಲಿಂ ಸಮಾಜದಿಂದ ಇದೆ, ದಲಿತರಿಂದ ಇದೆ, ಅಹಿಂದದಿಂದ ಇದೆ. ಅದಕ್ಕಾಗಿ ಅದರೊಳಗೆ ಇದರೊಳಗೆ ಅಂತಂದರೆ ಆ ಹಿಂದೊಳಗೆ ಅಂದರೆ ಸಿದ್ದರಾಮಯ್ಯನವರು ಜಮೀರ್ ಅಹಮದ್ ಖಾನ್. ಅದಕ್ಕಾಗಿ ನಮಗೆ ನೋವಾಗಿತ್ತು. ನಮಗೆ ಸಚಿವ ಸ್ಥಾನ ಕೊಡಬೇಕಂತೇಳಿ ನಾವು ಕಳಕಳಿಯಿಂದ ಹಾಗೂ ಎಚ್ಚರ कर्नाटक सरकार के लोग फैसला करा दो। और मैं राहुल गांधी जी को बोलता हूँ, ये बहुत बड़ा तुम्हें ना समझी का काम कर रहे हैं आप हजरत राहुल गांधी जी और खड़गे जी और हमारे राज्य के राष्ट्रीय नायक जो है डी.के. शिवकुमार जी, और तुम्हें हमारे लिए क्या है भाई, इंसाफ करना चाहिए। अगर ना इंसाफ करेंगे तो आने वाले दिनों में हमारा दिल टूट जाएगा, हमें दूसरे की तरफ रास्ता निकालना पड़ेगा। इसलिए मैं 2 बात बता के खत्म करता हूँ। मेरा नाम नसीर मुख्तार है और ತಿಮ್ಮಾಪುರ ಸಾಹೇಬರು ಈಗಾಗಲೇ 3 ವರ್ಷ ಉಸ್ತುವಾರಿ ಸಚಿವರಿದ್ದರು. ಯಾಕಂದರೆ ಮುಂದಕ್ಕೆ ಕೊಡ್ಬೇಕನ್ನುವಂಥ ಎಲ್ಲರೂ ಸಮಾಜದವ್ರು ಇರ್ಬೋದು, ಹಿರಿಯರು ಇರ್ಬೋದು, ನಮ್ಮ ಜಿಲ್ಲೆಯವರು ಅವರು ಆಗ್ರಹ ಮಾಡ್ಯಾರ. ಬೇಡ ಅಂತ ಹೇಳಕ್ಕೆ ಬರೋಂಗಿಲ್ಲ. ಯಾಕಂದ್ರೆ ಹೈಕಮಾಂಡ್ ತೀರ್ಮಾನ ತಗೋತೀವಿ, ಯಾರು ಕೊಡಬೇಕು ಯಾರು ಬಿಡಬೇಕು ಅನ್ನೋಂಥ ಹೈಕಮಾಂಡ್ ತೀರ್ಮಾನ ತಗೋತೀವಿ. ಹೈಕಮಾಂಡ್ ನೋಡಿ ವಿಚಾರ ಮಾಡಿ ಇದನ್ನು ಸಚಿವ ಸ್ಥಾನ ಎಲ್ಲರಿಗೂ ಕೊಡ್ತಾರೆ. ಇಲ್ಲ, ಅವರು ಜಮೀರ್ ಅಹಮದ್ ಸಾಹೇಬರು ಮುಸ್ಲಿಂ ಸಮಾಜಕ್ಕೆ ಅಷ್ಟೇ ಸೀಮಿತ ಅಲ್ಲ, ಅವರು ಎಲ್ಲ ಸಮಾಜದವ್ರಿಗೂ ಸೀಮಿತ. ಎಲ್ಲರದು ಆಗ್ರಹ ಆಯಿತು. ಯಾಕಂತಂದ್ರೆ ಇವತ್ತು ಮುಸ್ಲಿಂ ಸಮಾಜದವ್ರು ಅಷ್ಟೇ ಕೇಳಾಕ್ತಿಲ್ಲ, ಹಿಂದೂ ಸಮಾಜದವರು ಅವ್ರು ಕೊಡುವಂಥ ಅಭಿಪ್ರಾಯ ಎಲ್ಲರಿಗೂ ಐತಿ. ಒಳ್ಳೆ ಕಾರ್ಯ ಮಾಡ್ಯಾರು, ಜನರಿಗೆ ಪಬ್ಲಿಕ್ಕಿಗೆಲ್ಲ ಒಂದು ಒಳ್ಳೆಯ ಹೆಸರು ಮಾಡ್ಯಾರು. ಯಾವುದೇ ಅನುದಾನಗಳಿದ್ರೂ ಕರೆದು ಹೇಳಿ ಎಲ್ಲರೂ ಪ್ರೀತಿಯಿಂದ ಕರೆದು ಮಾತಾಡ್ತಾರೆ. ಒಂದು ಒಳ್ಳೆ ಲೀಡರ್ ಅಂತ ಹೇಳ್ಬೋದು ನಾವು ಅಲ್ಪಸಂಖ್ಯಾತರಿಗೆ ಈ ಸ್ಟೇಟ್ನಾಗ. ಅವ್ರಿಗೆ ಡಿಸಿಎಂ ಕೊಟ್ಟರೆ ಯೋಗ್ಯತೆ ನಾನು ಹೇಳ್ಬೋದು. ಕೆಲವು ದಿನಗಳ ಹಿಂದೆ ನಮ್ಮ ಆರ್.ಬಿ. ತಿಮ್ಮಾಪುರ ಅವರಿಗೂ ಸಚಿವ ಸ್ಥಾನ ಕೇಳಿದರು, ಆಮೇಲೆ ಡಿ.ಸಿ.ಎಂ ಸ್ಥಾನ ಕೇಳಿದರು. ಆಮೇಲೆ ಅದಾದಮೇಲೆ ಇವಾಗ ಉಮಾಶ್ರೀ ಅವ್ರಿಗೂ ಬೇಡಿಕೆ ಇಟ್ಟಿದ್ದಾರೆ. ಇವಾಗ ನೋಡಿದ್ರೆ ಜಮೀರ್ ಅಹಮದ್ ಅವರು ನೋಡು, ನಮ್ಮ ಜಿಲ್ಲೆಯಿಂದ ಉಮಾಶ್ರೀ ಮೇಡಮ್ ಅವರು ನಮ್ಮ ಕ್ಷೇತ್ರದಿಂದ ಕೆಲಸ ಮಾಡಿದ್ದಾರೆ. ಮಹಿಳೆಯರೊಳಗೆ ಅವ್ರಿಗೂ ಕೇಳೋದೇನು ತಪ್ಪಲ್ಲ, ನಾವು ಎಲ್ಲರಿಗೂ ಕೊಡ್ಬೇಕಂತ ಹೇಳ್ತೀವಿ. ಆದರೆ ಈಗಾಗಲೇ ಜನ MLAಗಳಿರ್ಬೋದು, MLCಗಳಿರ್ಬೋದು, ಹಿರಿಯರು ಭಾಳದಾರ, ಅವರೂ ಕೇಳಾಕತ್ತಾರೆ. ಈಗ 32 ಮಿನಿಸ್ಟ್ರುಗಳಿದ್ರೆ 100 ಮಂದಿ MLAಗಳು MLCಗಳು ಕೇಳಿದ್ರೆ ಕೊಡೋಕ್ಕಾಗಂಗಿಲ್ಲ. ಯೋಗ್ಯ ಮನುಷ್ಯರು ಯಾರ್ದಾರು ಆಯ್ಕೆ ಮಾಡಿಕೊಡುವಂಥ ನಮ್ಮ ರಾಜ್ಯ ಸರ್ಕಾರತ್ತು ಮತ್ತು ಇವತ್ತಿನ ದಿವಸ ದೆಲ್ಲಿಯಿಂದ ಇರ್ಬೋದು, ಸುರ್ಜಿವಾಲ ಅವರು ಇರ್ಬೋದು, ಆಮೇಲೆ ಡಿ.ಕೆ. ಶಿವಕುಮಾರ್ ಸಾಹೇಬ್ ಇರ್ಬೋದು, ಸಿದ್ದರಾಮಯ್ಯ ಸಾಹೇಬ್ ಇರ್ಬೋದು, ಎಲ್ಲ ನೋಡಿ ಯೋಗ್ಯ ಯಾರ್ದಾರಲ್ಲ ನೋಡಿ ಆಯ್ಕೆ ಮಾಡಿಕೊಡ್ತಾರಂತ ಹೇಳಕ್ಕೆ. ಧನ್ಯವಾದಗಳು.